ಕರೆಕ್ಟ್ ಕರೆಕ್ಟ್. ಈಗ ಏನೇ ಅಂದ್ರೆ ಸಿಸ್ಟಮ್ನ ಚೇಂಜ್ ಮಾಡೋಕ್ಕಾಗಲ್ಲ ಸರ್. ಮೇಲ್ಗಡೆ ಒಬ್ರು ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ, ಅವ್ರ ಕೆಳಗಡೆ ಕಾಕಿ ಬಟ್ಟೆ ಹಾಕೊಂಡಿರೋರು ಇರ್ತಾರೆ, ಕಾಕಿ ಬಟ್ಟೆ ಹಾಕೊಂಡಿರೋರ್ ಕೆಳಗಡೆ ರೌಡಿಗಳಿರ್ತಾರೆ. ಸೊ ಇಲ್ಲಿ ಅಂದ್ರೆ ಒಂದಕ್ಕೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ಮೇಲ್ಗಡೆ ಇರೋರ್ ಮಾತನ್ನ ಕಾಕಿ ಬಟ್ಟೆ ಕಾಕಿ ಅವ್ರನ್ನ ಕೆಳಗಡೆ ಇರೋರು ಕೇಳಬೇಕು. ಇಲ್ಲಿ ಜನ ಚೇಂಜ್ ಆದ್ರೂ ಆ ಸಿಸ್ಟಮ್ ಅನ್ನೋದು ಹಾಗೇ ಇರುತ್ತೆ. ಸೊ ಅದನ್ನ ಬದಲಾವಣೆ ಮಾಡಕ್ಕೆ ಆಗಲ್ಲ. ಅದು ತಲಾಂತರದಿಂದ ನಡ್ಕೊಂಡ್ ಬಂದಿದೆ. ಇವರೆಲ್ಲ ಚೇಂಜ್ ಆಗ್ಬೋದು, ಬಟ್ ಆ ಸಿಸ್ಟಮ್ ಇರುತ್ತಲ್ಲ ಮೇಲಿಂದ ಕೆಳಗಡೆ ತನಕ ಅವ್ರ ಮಾತನ್ನ ಇವ್ರು ಕೇಳ್ಬೇಕು, ಇವ್ರ ಮಾತನ್ನ ಕೆಳಗಡೆ ಅವ್ರ ಮಾತು ಅವ್ರ ಕೆಲಸ ಮಾಡ್ಲೇಬೇಕು. ಸೊ ಅದನ್ನೇ ಹೇಳಿರೋದು, ಅಂದ್ರೆ ಇಲ್ಲಿ ಬರ್ಬೇಕು, ಬೆಳಿಬೇಕು, ಹೋಗ್ತಾ ಇರ್ಬೇಕು ಅಂತ. ಸೊ ಆ ಜೈಲ್ ಅನ್ನೋದು ಹಾಗೆ, ಎಷ್ಟೇ ಜನ ಬರ್ತಾರೆ ಹೋಗ್ತಾರೆ, ಬಟ್ ಆ ಸಿಸ್ಟಮ್ ಅನ್ನೋದು ರನ್ ಆಗ್ತಾನೆ ಇರುತ್ತೆ. ಜೆಸಿ ಬಗ್ಗೆ ಮಾತಾಡ್ತಾ ಒಂದಷ್ಟು ವಿಚಾರಗಳ ಟಚ್ ಮಾಡಿದ್ರಿ. ಅಂದ್ರೆ ಅಲ್ಲಿ ಗಾಂಜಾ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಹಿಂಡ್ ಸಿಗುತ್ತೆ, ಮತ್ತೊಂದೆಲ್ಲ ವಿಚಾರ ಹೇಳ್ಕೊಂಡ್ ಬರ್ತಾರೆ. ಬಟ್ ಅಲ್ಲಿ ಇರೋ ವ್ಯವಸ್ಥೆನ ತುಂಬಾ ಹತ್ತಿರದಲ್ಲಿ ನೋಡಿದ್ರಿಂದ ಅಲ್ಲಿರುವಂತ ಕೈದಿಗಳ ಒಂದಷ್ಟು ವಿಚಾರಗಳಿರುತ್ತೆ. ನಾನು ಮಾಡಿಲ್ಲ, ಯಾವ್ದೋ ಒಂದು ವಿಚಾರಕ್ಕೆ ನನ್ ತಗ್ಲಾಕಿದ್ರು, ಹೌದು ನನಗೆ ಈ ತರದ ಒಂದು ಪರಿಸ್ಥಿತಿ ಅಂದ್ಬಿಟ್ಟಿದೆ. ಈಗ ಜೈಲ್ಗಡೆ ಹೊರಗಡೆ ಹೋದ್ರೆ ನಾನು ಕೈದಿ ತರ ನೋಡ್ತಾರೆ, ನಾನು ಕಳ್ಳನಾಗೆ ಬದುಕಬೇಕು ಅನ್ನೋ ತರ ಸಾಕಷ್ಟು ವಿಚಾರಗಳು ನಾವು ಹೇಳಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತಲ್ಲ ಹತ್ರದಲ್ಲಿ ಹೋಗಿ ಮಾತಾಡ್ಸ ಅವ್ರ ಜೊತೆ? ಅದು ತುಂಬಾ ಬೇಜಾರಾಗುತ್ತೆ ಸರ್. ಅವ್ರ ಪಾಪ ಏನ್ ಪಾಪ ಮಾಡಿದ್ರು ಅನ್ಸುತ್ತೆ. ಯಾರೋ ತಪ್ಪು ಮಾಡಿರ್ತಾರೆ, ಇನ್ನೊಬ್ಬ ಯಾರೋ ಒಳಗಡೆ ಅವ್ರ ಪರವಾಗಿ ಶಿಕ್ಷೆ ಅನುಭವಿಸ್ತಾ ಇರ್ತಾನೆ. ಈ ತರ ತುಂಬಾ ಹೋದ್ರೇನೆ ಒಬ್ಬೊಬ್ಬೊಂದೊಂದು ಕೈದಿದ ಒಂದೊಂದು ಸಿನಿಮಾ ಮಾಡ್ಬೋದು, ಅಷ್ಟು ಕಥೆಗಳಿದೆ. ಸೊ ಅಲ್ಟಿಮೇಟ್ಲಿ ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅಂತ ಹೇಳ್ಬೋದು. ಏನ ಕೆಲವರಿಗೆ ತಪ್ಪು ಮಾಡ್ದೇನೆ ಆಚೆ ಆರಾಮಾಗಿ ಓಡಾಡ್ಕೊಂಡವ್ರು ಇದ್ದಾರೆ, ಏನೋ ತಪ್ಪು ಮಾಡ್ದೇ ಇರೋರು ಒಳಗಡೆ ಇದ್ದಾರೆ. ಸೊ ಅದೇನೋ ಅವರು ಪಾಪ ಪುಣ್ಯ ಅಂತ ಹೇಳ್ಬೋದು ಅಷ್ಟೇ ಸರ್, ಏನು ಹೇಳಕ್ಕಾಗಲ್ಲ. ರಿಯಲ್ ರೋಡಿಗಳದ್ದು ಒಂದಷ್ಟು ಕಥೆಗಳೇನಾದ್ರು ಇನ್ಫ್ಲುಯೆನ್ಸ್ ಇದೆಯಾ ಅಂತ ಮಾಡಿ ಪಾತ್ರದಲ್ಲಿ? ಈಗ ಓಮ್ ಬಂದಾಗ ಅದು ಒರಿಜಿನಲ್ ಸ್ಟೋರಿ ಮೇಲೆ ಇತ್ತು, ಈ ಮ್ಯಾಡಿ ಹಿಂದೆ ಬೇರೆ ಏನಾದ್ರು ಇದೆಯಾ ಯಾರ್ದಾದ್ರು? ಅಂದ್ರೆ ಮ್ಯಾಡಿ ಹಿಂದೆ ನಮ್ಮ ಡೈರೆಕ್ಟ್ರು ಒಂದಷ್ಟು ಅವ್ರ ಸುತ್ತಮುತ್ತ ಸರ್ಕಲ್ಗಳಲ್ಲಿ ಒಬ್ಬೊಬ್ಬ ಕ್ಯಾರೆಕ್ಟರ್ಗಳನ್ನ ತಗೊಂಡು ಮ್ಯಾಡಿನ ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಅರ್ಧ ರಾಕನ್ನ ನೋಡಿದ್ದಾರೆ, ಮ್ಯಾಡಿ ನೋಡಿದ್ದಾರೆ. ಸೊ ಅವ್ರ ಸುತ್ತ ಇರೋವಂಥ ಒಂದು ಕ್ಯಾರೆಕ್ಟರ್ಗಳಲ್ಲಿ ಒಂದೊಂದು ಅಂಶಗಳನ್ನ ತಗೊಂಡು ಎಲ್ಲ ಪಾತ್ರನೂ ಡಿಸೈನ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಈಗಲೂ ಕೂಡ ನಾವು ಟೈಮಲ್ಲಿ ನೋಡ್ತಾರೆ 90s ಅಲ್ಲಿ ರೌಡಿಸಮ್ ಇದೆಯಾ? 80s 90s ತರ ಇಲ್ಲ ಸರ್, ಈಗ ಸತ್ತೋಗಿದೆ ರೌಡಿಸಮ್. ಈಗೆಲ್ಲ ಬರೀ ಸೆಟ್ಲ್ಮೆಂಟ್. ಈಗ ಹಣನೇ ಪ್ರಾಮುಖ್ಯತೆ ಆಗ್ಬಿಟ್ಟಿದೆ. ಮುಂಚೆ ಒಂದು ದ್ವೇಷಕ್ಕೆ ರೌಡಿಸಮ್ ನಡೆಯೋದು, ನಾನಾ ನೀನಾ ಅನ್ನೋ ಥರ ನಡೆಯೋದು. ಹಣ ವರ್ಕ್ ಆಗ್ತಾ ಇರಲಿಲ್ಲ, ಜನಕ್ಕೆ ನನ್ನ ಒಂದು ರೆಸ್ಪೆಕ್ಟ್ ಅನ್ನೋದೇ ಜಾಸ್ತಿ ಇತ್ತು. ಈಗ ಹಣದ ಮುಂದೆ ಎಲ್ಲರೂ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಅಂದ್ರೆ ನೀವು ತಗೊಬಂದು ಕ್ಯಾಶ್ ಇಟ್ಟ ಅಂದ್ರೆ ನೀನೇ ಅಣ್ಣ ಅಂತಾರೆ. ಸೊ ಆ ರೀತಿ ಆಗ್ಬಿಟ್ಟಿದೆ ಈಗ ಎಲ್ಲ. ಪ್ರತಿಯೊಂದು ಕಮರ್ಷಿಯಲ್ ಆಗ್ಬಿಟ್ಟಿದೆ, ಕಾರ್ಪೊರೇಟ್ ಆಗ್ಬಿಟ್ಟಿದೆ. ರೌಡಿಸಮ್ ಕೂಡ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಮುಂಚೆ ಇದ್ದಿದ್ದ ರೀತಿ ತರ ಇಲ್ಲ. ಅಂಡ್ ಇವಾಗ ಪೊಲೀಸ್ ಸಿಸ್ಟಮ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ. ಮುಂಚೆಗಳೇ ಅಷ್ಟು ಏನೇ ಒಂದು ಪ್ರಚಾರ ಆಗಬೇಕು ಅಂದ್ರೆ ತುಂಬಾ ಲೇಟ್ ಆಗೋದು. ಈಗ ಟೆಕ್ನಾಲಜಿ ಆಗಿರ್ಬೋದು, ಪೊಲೀಸ್ ಸಿಸ್ಟಮ್ ಆಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಕಾನೂನಾಗಿ ಇದೆಲ್ಲ ತುಂಬಾ ಸ್ಟ್ರಿಕ್ಟ್ ಇದೆ ಇವಾಗ. ಪ್ರತಿಯೊಂದು ರೋಡಲ್ಲೂ CCTV ಇದೆ. ಸೊ ಎಲ್ಲ ಏನೇ ಒಂದು ಕ್ರೈಮ್ ಮಾಡಬೇಕು ಅಂದ್ರೆ ಹೆದರ್ಕೊಂತಾರೆ. ಸೊ ಸಮಾಜ ತುಂಬಾ ಅಂದ್ರೆ ಸ್ಟ್ರಿಕ್ಟ್ ಆಗಿದೆ ಇವಾಗ. ಅದು ತುಂಬಾ ಖುಷಿ ಆಯ್ತು ಸರ್ ನಮ್ಗೆ. ಯಾಕೆಂದ್ರೆ ಒಂದು ಶ್ರಮ, 7 ವರ್ಷದ ಪೇಷನ್ಸು ಎಲ್ಲ ತೆರೆ ಮೇಲೆ ನೋಡಿದಾಗ ಅಪ್ಪ ಸದ್ಯ ಏನೋ ಒಂದು ಧೈರ್ಯ ಇದೆ ಅಪ್ಪ, ಜನ ಒಂದು ಆಶೀರ್ವಾದ ಮಾಡ್ತಾರೆ, ಇಷ್ಟು ವರ್ಷ ಶ್ರಮ ಪಟ್ಟಿದ್ಕೂ ಖುಷಿ ಇದೆ ಅಂತ. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೊಂದು ಡೌಟ್ ಇದ್ದೇ ಇರುತ್ತಲ್ಲ, ಜನ ಒಪ್ಕೊಂತಾರ, ನಾವೇನೋ ಮಾಡಿದೀವಿ, ಎತ್ತೋರ್ ಹೆಗಣ ಮುದ್ದು, ನಮ್ಮ ಪ್ರಾಡಕ್ಟ್ ನಮ್ಗೆ ಯಾವಾಗ್ಲೂ ಖುಷಿನೇ ಇರುತ್ತೆ. ಬಟ್ ಬೇರೆಯವ್ರು ನೋಡಿದಾಗ ಅದನ್ನ ಒಪ್ಕೋತಾರ ಅಂತ ಫಸ್ಟ್ ಟೈಮ್ ಎಲ್ಲಾರನ್ನೂ ಹೊಸಬ್ರನ್ನ ಕರೆಸಿ ಸಿನಿಮಾ ತೋರಿಸಿದ್ವಿ. ಧನಂಜಯ್ ಸರ್ ಇದ್ರು, KRG ಕಾರ್ತಿಕ್ ಸರ್ ಇದ್ರು. ಎಲ್ಲರೂ ನೋಡಿ ಯಾವ ಮಟ್ಟಕ್ಕೆ ಎಕ್ಸೈಟ್ ಆಯ್ತು ಅಂದ್ರೆ, ಅವ್ರಿಗೆ ಫಸ್ಟ್ ಹಾಫ್ ಅಲ್ಲಿ ವಿಸಿಲ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನೋ ಇದು ಅಂತ ಅಷ್ಟು ಇನ್ವಾಲ್ವ್ ಆಗ್ಬಿಟ್ರು. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಎಮೋಷನಲ್ ಆದ್ರು. ಒಂಥರ ಪಾಪ ಯೋಗಿ ಸರ್ ಕಣ್ಣಲ್ಲಿ ನೀರೇ ತುಂಬ್ಕೊಂಡ್ಬಿಡ್ತು. ಕಾರ್ತಿಕ್ ಸರ್ ಒಂಥರ ಸಖತ್ ಎಮೋಷನಲ್, ಅವ್ರ ತಂದೆ ಅಂದ್ರೆ ಸಖತ್ ಎಮೋಷನ್, ಅವರು ತುಂಬಾ ಇನ್ವಾಲ್ವ್ ಆದ್ರು. ಯೋಗಿ ಸರ್ ಅಂತೂ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡು ಅಳೋ ತರ ಆಗೋಯ್ತು ಅವ್ರಿಗೂ ನೋಡಿ. ಅಲ್ಲಿ ಧನಂಜಯ್ ಸರ್ ಲಾಸ್ಟ್ ಅಲ್ಲಿ ಪಾಪ ಬಂದು ನನ್ ಕೆನ್ನೆ ಎಲ್ಲ ಗಿಂಡಿ ಗಿಸ್ಕೆಲ್ಲ ಮಾಡಿ ಸಖತ್ತಾಗಿ ಮಾಡಿದ್ಯಾ ಕಣೋ, ಎಲ್ಲಾರ ಮನೆಯಿಂದನೂ ಒಬ್ಬೊಬ್ಬ ಹೀರೋ ಬರ್ತಾ ಇದಾರೆ, ನೀನ್ ನಮ್ಮನೆ ಹುಡುಗ, ನೀನ್ ನಮ್ಮನೆಯಿಂದ ಬರ್ತಾ ಇದೀಯ ಅನ್ನೋ ತರ ನಾನು ಪ್ರೌಡಾಗಿ ಹೇಳ್ಕೊಂತೀನಿ. ಸಖತ್ತಾಗ್ಲಿ, ಸಿನಿಮಾ ಚೆನ್ನಾಗಾಗುತ್ತೆ, 100% ವರ್ಕ್ ಆಗುತ್ತೆ ಅಂತ ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಪ್ರತಿಯೊಂದು ಕಡೆನೂ ಪ್ರಚಾರ ಮಾಡ್ತಾ ಇದ್ದಾರೆ, ಸಿನಿಮಾ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ನಮ್ಗೆ ಅದೊಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ಅಂದಾಗ, ಹೌದಪ್ಪ ನಾವು ಅವ್ರು ಹಾಕಿರೋ ಒಂದು ಬಂಡವಾಳಕ್ಕೆ ನಾವು ಒಂದು ಪ್ರಾಡಕ್ಟ್ನ ಅವ್ರ ಕೈ ಕೊಟ್ಟಿದ್ದೀವಿ ಅಂತ ಒಂದು ಹೆಮ್ಮೆ ಆಗ್ತಾ ಇದೆ ಸರ್.